ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಸಿಎಂ ಮನೆಯೇ ಒಂದು ರಾಜಕೀಯ ಶಕ್ತಿ ಕೇಂದ್ರ ಆಗ್ಬಿಟ್ಟಿದೆ. ಸಾಕಷ್ಟು ಡೆವಲಪ್ಮೆಂಟ್ಸ್, ಕ್ವಿಕ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇದೆ. ರಾಜಕೀಯ ನಾಯಕರುಗಳು ಸಿಎಂ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾರೆ. ಸೊ ರಾಜ್ಯ ರಾಜಕೀಯದಲ್ಲಿ ಇದು ಬಿಗ್ ಟ್ವಿಸ್ಟ್ ಟೈಮ್. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ಸೊ ಸಿಎಂ ನಿವಾಸಕ್ಕೆ ನಾಯಕರು ದೌಡಾಯಿಸ್ತಾ ಇರ್ತಕ್ಕಂಥದ್ದು, ಹೋಗ್ತಾ ಬರ್ತಾ ಇರುವಂತದ್ದು. ರಿಪಬ್ಲಿಕ್ ನಲ್ಲಿ ಈ ಬಣ ರಾಜಕೀಯದ ಬಿಗ್ ಸ್ಟೋರಿ ಅನುಕ್ಷಣದ ಅಪ್ಡೇಟ್ ನಾವು ಕೊಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ಯಾವೆಲ್ಲ ಬಿಗ್ ಟ್ವಿಸ್ಟ್ ನಡೀತಾ ಇರುತ್ತೆ ಅದನ್ನ ಆದಷ್ಟು ಬೇಗ ನಿಮಗೆ ತಲುಪಿಸುವಂತ ಕೆಲಸನ ರಿಪಬ್ಲಿಕ್ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಟ್ಟಿನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಯಾರು ಕೂಡ ಸುಮ್ಮನೆ ಕೂತಿಲ್ಲ. ಸಿಕ್ಕಾಪಟ್ಟೆ ಒಳಗೊಳಗೆ ಹೊತ್ತಿ ಉರಿತಾ ಇದೆ ಬದಲಾವಣೆಯ ಬೆಂಕಿ. ಏನೇ ಆದ್ರೂ ಕೂಡ ರಾಜಕಾರಣದಲ್ಲಿ ಯಾವ ಈಕ್ವೇಷನ್ ಬೇಕಾದ್ರೂ ವರ್ಕ್ ಆಗಬಹುದು. ಸೊ ಎಷ್ಟೇ ಶಾಸಕರ ಬಲ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಅನುಕ್ಷಣ ಕೌಂಟರ್ ಸ್ಟ್ರಾಟಜಿ ಮಾಡ್ತಾನೆ ಇರಬೇಕಾಗುತ್ತೆ. ಅಲರ್ಟ್ ಆಗಿ ಇದ್ದಿರಲೇಬೇಕಾಗುತ್ತೆ. ಹಾಗಾಗಿ ಪವರ್ ಪಾಲಿಟಿಕ್ಸ್ ನ ಕೇಂದ್ರವಾಗಿದೆ ಸಿಎಂ ನಿವಾಸ. ಸಿದ್ದರಾಮಯ್ಯ ನಿವಾಸದಲ್ಲಿ ಈಗ ಹೈ ವೋಲ್ಟೇಜ್ ಬೆಳವಣಿಗೆ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಬಣ ಬಡಿದಾಟದ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರಾ ಸಿಎಂ ಡಿಸಿಎಂ ಇಬ್ರು? ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ, ನಿಮ್ಮ ಹತ್ರ ಎಷ್ಟು ಜನ ಇದ್ದಾರೆ ಅಂತ. ಸೊ ಸದಾಶಿವನಗರ, ಕುಮಾರ ಕೃಪಾ ಇವೆಲ್ಲ ಶಕ್ತಿ ಕೇಂದ್ರಗಳಾಗ್ತಾ ಇದ್ದಾವೆ. ಸಿಎಂ ಡಿಸಿಎಂ ನಿವಾಸಗಳಲ್ಲಿ ಬಿರುಸಿನ ವಿದ್ಯಮಾನ ನಡೀತಾ ಇದೆ. ಶಾಸಕರ ಓಡಾಟ, ಸಚಿವರುಗಳ ಓಡಾಟ ಸಿಕ್ಕಾಪಟ್ಟೆ ನಡೀತಾ ಇದೆ. 1 or 2 days ಅಲ್ಲಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗುವ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಸಿಎಂ ಮನೆಯೇ ಒಂದು ರಾಜಕೀಯ ಶಕ್ತಿ ಕೇಂದ್ರ ಆಗ್ಬಿಟ್ಟಿದೆ. ಸಾಕಷ್ಟು ಡೆವಲಪ್ಮೆಂಟ್ಸ್, ಕ್ವಿಕ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇದೆ. ರಾಜಕೀಯ ನಾಯಕರುಗಳು ಸಿಎಂ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾರೆ. ಸೊ ರಾಜ್ಯ ರಾಜಕೀಯದಲ್ಲಿ ಇದು ಬಿಗ್ ಟ್ವಿಸ್ಟ್ ಟೈಮ್. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ಸೊ ಸಿಎಂ ನಿವಾಸಕ್ಕೆ ನಾಯಕರು ದೌಡಾಯಿಸ್ತಾ ಇರ್ತಕ್ಕಂಥದ್ದು, ಹೋಗ್ತಾ ಬರ್ತಾ ಇರುವಂತದ್ದು. ರಿಪಬ್ಲಿಕ್ ನಲ್ಲಿ ಈ ಬಣ ರಾಜಕೀಯದ ಬಿಗ್ ಸ್ಟೋರಿ ಅನುಕ್ಷಣದ ಅಪ್ಡೇಟ್ ನಾವು ಕೊಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ಯಾವೆಲ್ಲ ಬಿಗ್ ಟ್ವಿಸ್ಟ್ ನಡೀತಾ ಇರುತ್ತೆ ಅದನ್ನ ಆದಷ್ಟು ಬೇಗ ನಿಮಗೆ ತಲುಪಿಸುವಂತ ಕೆಲಸನ ರಿಪಬ್ಲಿಕ್ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಟ್ಟಿನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಯಾರು ಕೂಡ ಸುಮ್ಮನೆ ಕೂತಿಲ್ಲ. ಸಿಕ್ಕಾಪಟ್ಟೆ ಒಳಗೊಳಗೆ ಹೊತ್ತಿ ಉರಿತಾ ಇದೆ ಬದಲಾವಣೆಯ ಬೆಂಕಿ. ಏನೇ ಆದ್ರೂ ಕೂಡ ರಾಜಕಾರಣದಲ್ಲಿ ಯಾವ ಈಕ್ವೇಷನ್ ಬೇಕಾದ್ರೂ ವರ್ಕ್ ಆಗಬಹುದು. ಸೊ ಎಷ್ಟೇ ಶಾಸಕರ ಬಲ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಅನುಕ್ಷಣ ಕೌಂಟರ್ ಸ್ಟ್ರಾಟಜಿ ಮಾಡ್ತಾನೆ ಇರಬೇಕಾಗುತ್ತೆ. ಅಲರ್ಟ್ ಆಗಿ ಇದ್ದಿರಲೇಬೇಕಾಗುತ್ತೆ. ಹಾಗಾಗಿ ಪವರ್ ಪಾಲಿಟಿಕ್ಸ್ ನ ಕೇಂದ್ರವಾಗಿದೆ ಸಿಎಂ ನಿವಾಸ. ಸಿದ್ದರಾಮಯ್ಯ ನಿವಾಸದಲ್ಲಿ ಈಗ ಹೈ ವೋಲ್ಟೇಜ್ ಬೆಳವಣಿಗೆ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಬಣ ಬಡಿದಾಟದ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರಾ ಸಿಎಂ ಡಿಸಿಎಂ ಇಬ್ರು? ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ, ನಿಮ್ಮ ಹತ್ರ ಎಷ್ಟು ಜನ ಇದ್ದಾರೆ ಅಂತ. ಸೊ ಸದಾಶಿವನಗರ, ಕುಮಾರ ಕೃಪಾ ಇವೆಲ್ಲ ಶಕ್ತಿ ಕೇಂದ್ರಗಳಾಗ್ತಾ ಇದ್ದಾವೆ. ಸಿಎಂ ಡಿಸಿಎಂ ನಿವಾಸಗಳಲ್ಲಿ ಬಿರುಸಿನ ವಿದ್ಯಮಾನ ನಡೀತಾ ಇದೆ. ಶಾಸಕರ ಓಡಾಟ, ಸಚಿವರುಗಳ ಓಡಾಟ ಸಿಕ್ಕಾಪಟ್ಟೆ ನಡೀತಾ ಇದೆ. 1 or 2 days ಅಲ್ಲಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗುವ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಸಿಎಂ ಮನೆಯೇ ಒಂದು ರಾಜಕೀಯ ಶಕ್ತಿ ಕೇಂದ್ರ ಆಗ್ಬಿಟ್ಟಿದೆ. ಸಾಕಷ್ಟು ಡೆವಲಪ್ಮೆಂಟ್ಸ್, ಕ್ವಿಕ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇದೆ. ರಾಜಕೀಯ ನಾಯಕರುಗಳು ಸಿಎಂ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾರೆ. ಸೊ ರಾಜ್ಯ ರಾಜಕೀಯದಲ್ಲಿ ಇದು ಬಿಗ್ ಟ್ವಿಸ್ಟ್ ಟೈಮ್. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ಸೊ ಸಿಎಂ ನಿವಾಸಕ್ಕೆ ನಾಯಕರು ದೌಡಾಯಿಸ್ತಾ ಇರ್ತಕ್ಕಂಥದ್ದು, ಹೋಗ್ತಾ ಬರ್ತಾ ಇರುವಂತದ್ದು. ರಿಪಬ್ಲಿಕ್ ನಲ್ಲಿ ಈ ಬಣ ರಾಜಕೀಯದ ಬಿಗ್ ಸ್ಟೋರಿ ಅನುಕ್ಷಣದ ಅಪ್ಡೇಟ್ ನಾವು ಕೊಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ಯಾವೆಲ್ಲ ಬಿಗ್ ಟ್ವಿಸ್ಟ್ ನಡೀತಾ ಇರುತ್ತೆ ಅದನ್ನ
ಆದಷ್ಟು ಬೇಗ ನಿಮಗೆ ತಲುಪಿಸುವಂತ ಕೆಲಸನ ರಿಪಬ್ಲಿಕ್ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಟ್ಟಿನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಯಾರು ಕೂಡ ಸುಮ್ಮನೆ ಕೂತಿಲ್ಲ, ಸಿಕ್ಕಾಪಟ್ಟೆ ಒಳಗೊಳಗೆ ಹೊತ್ತಿ ಉರಿತಾ ಇದೆ ಬದಲಾವಣೆಯ ಬೆಂಕಿ. ಏನೇ ಆದ್ರೂ ಕೂಡ ರಾಜಕಾರಣದಲ್ಲಿ ಯಾವ ಈಕ್ವೇಷನ್ ಬೇಕಾದ್ರೂ ವರ್ಕ್ ಆಗಬಹುದು. ಸೊ ಎಷ್ಟೇ ಶಾಸಕರ ಬಲ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಅನುಕ್ಷಣ ಕೌಂಟರ್ ಸ್ಟ್ರಾಟಜಿ ಮಾಡ್ತಾನೆ ಇರಬೇಕಾಗುತ್ತೆ, ಅಲರ್ಟ್ ಆಗಿ ಇದ್ದಿರಲೇಬೇಕಾಗುತ್ತೆ. ಹಾಗಾಗಿ ಪವರ್ ಪಾಲಿಟಿಕ್ಸ್ ನ ಕೇಂದ್ರವಾಗಿದೆ ಸಿಎಂ ನಿವಾಸ. ಸಿದ್ದರಾಮಯ್ಯ ನಿವಾಸದಲ್ಲಿ ಈಗ ಹೈ ವೋಲ್ಟೇಜ್ ಬೆಳವಣಿಗೆ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಬಣ ಬಡಿದಾಟದ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರಾ ಸಿಎಂ ಡಿಸಿಎಂ ಇಬ್ರು? ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ, ನಿಮ್ಮ ಹತ್ರ ಎಷ್ಟು ಜನ ಇದ್ದಾರೆ ಅಂತ. ಸೊ ಸದಾಶಿವನಗರ, ಕುಮಾರ ಕೃಪಾ ಇವೆಲ್ಲ ಶಕ್ತಿ ಕೇಂದ್ರಗಳಾಗ್ತಾ ಇದ್ದಾವೆ. ಸಿಎಂ ಡಿಸಿಎಂ ನಿವಾಸಗಳಲ್ಲಿ ಬಿರುಸಿನ ವಿದ್ಯಮಾನ ನಡೀತಾ ಇದೆ. ಶಾಸಕರ ಓಡಾಟ, ಸಚಿವರುಗಳ ಓಡಾಟ ಸಿಕ್ಕಾಪಟ್ಟೆ ನಡೀತಾ ಇದೆ. 1 or 2 days ಅಲ್ಲಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗುವ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಸಿಎಂ ಮನಿಯೇ ಒಂದು ರಾಜಕೀಯ ಶಕ್ತಿ ಕೇಂದ್ರ ಆಗ್ಬಿಟ್ಟಿದೆ. ಸಾಕಷ್ಟು ಡೆವಲಪ್ಮೆಂಟ್ಸ್, ಕ್ವಿಕ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇದೆ. ರಾಜಕೀಯ ನಾಯಕರುಗಳು ಸಿಎಂ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾರೆ. ಸೊ ರಾಜ್ಯ ರಾಜಕೀಯದಲ್ಲಿ ಇದು ಬಿಗ್ ಟ್ವಿಸ್ಟ್ ಟೈಮ್. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಡಿಕೆಶಿ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ಸೊ ಸಿಎಂ ನಿವಾಸಕ್ಕೆ ನಾಯಕರು ದೌಡಾಯಿಸ್ತಾ ಇರ್ತಕ್ಕಂಥದ್ದು, ಹೋಗ್ತಾ ಇರೋ ಬರ್ತಾ ಇರುವಂತದ್ದು. ರಿಪಬ್ಲಿಕ್ ನಲ್ಲಿ ಈ ಬಣ ರಾಜಕೀಯದ ಬಿಗ್ ಸ್ಟೋರಿ, ಅನುಕ್ಷಣದ ಅಪ್ಡೇಟ್ ನಾವು ಕೊಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ಯಾವೆಲ್ಲ ಬಿಗ್ ಟ್ವಿಸ್ಟ್ ನಡೀತಾ ಇರುತ್ತೆ ಅದನ್ನ ಆದಷ್ಟು ಬೇಗ ನಿಮಗೆ ತಲುಪಿಸುವಂತ ಕೆಲಸನ ರಿಪಬ್ಲಿಕ್ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಟ್ಟಿನಲ್ಲಿ ಬದಲಾವಣೆಯ ಬೆಂಕಿ ಧಗಧಗಿಸ್ತಾ ಇದೆ. ಯಾರು ಕೂಡ ಸುಮ್ಮನೆ ಕೂತಿಲ್ಲ, ಸಿಕ್ಕಾಪಟ್ಟೆ ಒಳಗೊಳಗೆ ಹೊತ್ತಿ ಉರಿತಾ ಇದೆ ಬದಲಾವಣೆಯ ಬೆಂಕಿ. ಏನೇ ಆದ್ರೂ ಕೂಡ ರಾಜಕಾರಣದಲ್ಲಿ ಯಾವ ಈಕ್ವೇಷನ್ ಬೇಕಾದ್ರೂ ವರ್ಕ್ ಆಗಬಹುದು. ಸೊ ಎಷ್ಟೇ ಶಾಸಕರ ಬಲ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಅನುಕ್ಷಣ ಕೌಂಟರ್ ಸ್ಟ್ರಾಟಜಿ ಮಾಡ್ತಾನೆ ಇರಬೇಕಾಗುತ್ತೆ, ಅಲರ್ಟ್ ಆಗಿ ಇದ್ದಿರಲೇಬೇಕಾಗುತ್ತೆ. ಹಾಗಾಗಿ ಪವರ್ ಪಾಲಿಟಿಕ್ಸ್ ನ ಕೇಂದ್ರವಾಗಿದೆ ಸಿಎಂ ನಿವಾಸ. ಸಿದ್ದರಾಮಯ್ಯ ನಿವಾಸದಲ್ಲಿ ಈಗ ಹೈ ವೋಲ್ಟೇಜ್ ಬೆಳವಣಿಗೆ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಬಣ ಬಡಿದಾಟದ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರಾ ಸಿಎಂ ಡಿಸಿಎಂ ಇಬ್ರು? ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ, ನಿಮ್ಮ ಹತ್ರ ಎಷ್ಟು ಜನ ಇದ್ದಾರೆ ಅಂತ. ಸೊ ಸದಾಶಿವನಗರ, ಕುಮಾರ ಕೃಪಾ ಇವೆಲ್ಲ ಶಕ್ತಿ ಕೇಂದ್ರಗಳಾಗ್ತಾ ಇದ್ದಾವೆ. ಸಿಎಂ ಡಿಸಿಎಂ ನಿವಾಸಗಳಲ್ಲಿ ಬಿರುಸಿನ ವಿದ್ಯಮಾನ ನಡೀತಾ ಇದೆ. ಶಾಸಕರ ಓಡಾಟ, ಸಚಿವರುಗಳ ಓಡಾಟ ಸಿಕ್ಕಾಪಟ್ಟೆ ನಡೀತಾ ಇದೆ. 1 or 2 days ಅಲ್ಲಿ ಸಾಕಷ್ಟು ವಿಚಾರಗಳು ನಿರ್ಧರಿತವಾಗುವ ಲಕ್ಷಣಗಳು ಕಾಣ್ತಾ ಇದೆ.